ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಅಂಗವಾಗಿ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಉತ್ತರ ವಿಧಾನಸಭಾ ಸದಸ್ಯರಾದ ಖರೀಜಾ ಫಾತಿಮಾ ಮೇಡಮ್ ಅವರು ಆಗಮಿಸಿದರು ಮತ್ತು ಹೇಳ್ರಿ ಬರೋಬರದ ಹೇಳ್ರಿ ಆ ಪ್ರೋಟೋಕಾಲ್ ಪ್ರಕಾರ ಹೇಳ್ರಿ. ಜ್ಯೋತಿ ಬೆಳಗುವ ಮೂಲಕ ಚಂದು ಪಾಟೀಲ್ ಅವರು ಈ ಸಭೆಗೆ ಆಗಮಿಸಿದರು. ಅದೇ ರೀತಿಯಾಗಿ ಮುಖ್ಯ ಭಾಷಣಕಾರರಾಗಿ ವಿಜಯಕುಮಾರ್ ಸಾಲಿಮಠ್ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾದ ಶಾಂತಬಾಯಿ ಹಾಲ್ಮತ್ ಅವರು ಈ ಸಮಾರಂಭಕ್ಕೆ ಆಗಮಿಸಿದರು ಮತ್ತು ಮಹಾಪೌರರಾದ ವರ್ಷ ರಾಜು ಜಾನಿ ಅವರು ಕೂಡ ಈ ವೇದಿಕೆಗೆ ಆಗಮಿಸಿದರು ಮತ್ತು ಬಸವರಾಜ್ ಮತ್ತಿಮೂಡ್ ಅವರು ಗ್ರಾಮೀಣ ಮತಕ್ಷೇತ್ರ ಶಾಸಕರು ಅವರು ಕೂಡ ವೇದಿಕೆಗೆ ಆಗಮಿಸಿದರು ಮತ್ತು ಹಿರಿಯ ದಲಿತ ಮುಖಂಡರಾದ ಈ ಏರಿಯಾ ಎಲ್ಲ ಓಂನಗರ್ ಮತ್ತು ವೀರೇಂದ್ರ ಪಾಟೀಲ್ ಬಡಾವಣೆಯ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ವಿಚಾರವಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮತ್ತು ಇನ್ನೊಂದು ವಿಶೇಷವೇನೆಂದರೆ ನಮ್ಮ ಆ್ಯಕ್ಷನ್ ಆಸ್ಪತ್ರೆ ವತಿಯಿಂದ ಮತ್ತು ಹೆಲ್ತ್ ಕ್ಯಾಂಪ್ ಫ್ರೀ ಹೆಲ್ತ್ ಕ್ಯಾಂಪ್ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಮತ್ತು ಈ ಅನ್ನೋದಾಸವು ಕೂಡ ಈ ಸಮಿತಿಯಿಂದ ಹಮ್ಮಿಕೊಳ್ಳಲಾಯಿತು. ಎಲ್ಲ ಯಶಸ್ವಿಯಾಗಿ ಆಯಿತು. ಯಶಸ್ವಿಯಾಗಿ ಆಯಿತು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಂಡು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಿತಿ ನಮ್ಮ VP ನಗರ್ ಮತ್ತು ಓಂ ನಗರ್ ಕಡೆಯಿಂದ ನಾವು ನಮ್ಮ ಅಂಬೇಡ್ಕರ್ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು 26ನೇ ತಾರೀಕು ಏನೋ ತುಂಬ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಈ ಪ್ರೋಗ್ರಾಮ್ಗೆ ನಮ್ಮ ಏರಿಯಾದ ಎಲ್ಲ ಜನರು ಬಂದಿದ್ದಾರೆ, ದಲಿತ ಮುಖಂಡರು ಬಂದಿದ್ದಾರೆ ಮತ್ತು ಚಿಂತಕರು ಬಂದಿದ್ದಾರೆ ಮತ್ತು ರಾಜಕಾರಣಿಗಳು MLAಗಳು ಕಾರ್ಪೊರೇಟ್ರು ಮತ್ತು ಮೇಯರು ಎಲ್ಲರೂ ಬಂದಿದ್ದಾರೆ. ಸೊ ಪ್ರತಿ ವರ್ಷವೂ ಹೀಗೆ ನೀವು ಎಲ್ಲರೂ ಸಪೋರ್ಟ್ ನಮಗೆ ಕೊಡ್ರಿ. ನಾವು ಪ್ರತಿ ವರ್ಷವೂ ಈ ಜಯಂತಿನ ತುಂಬ ವಿಜೃಂಭಣೆಯಾಗಿ ಅದ್ದೂರಿಯಾಗಿ ನಾವು ಮಾಡ್ತಾ ಹೋಗ್ತೀವಿ ಮುಂದಂತೇಳಿ ನಮ್ಮ ಪ್ರೋಗ್ರಾಮು ಸಕ್ಸಸ್ ಆಗಿದ್ದಕ್ಕೆ ನಿಮ್ಮ ಎಲ್ಲರಿಗೂ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಜೈ ಭೀಮ್. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಸಮಿತಿ ಅಂಗವಾಗಿ ನಾವು ಇಲ್ಲಿ ಮುಂಜಾನೆ ಆ್ಯಕ್ಷನ್ ಹಾಸ್ಪಿಟಲ್ ಕಡೆಯಿಂದ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಮತ್ತು ಹಾಗೆ ಅನ್ನದಾಸೋಹ ಮತ್ತು ಸಂಜೆ ಮೆರವಣಿಗೆ ಇದೆ ಓಂ ನಗರಿಂದ ಅಂಬೇಡ್ಕರ್ ಗಾರ್ಡನ್ವರೆಗೂ. ತುಂಬ ವಿಜೃಂಭಣೆಯಿಂದ ನಾವು ಇದು ಮಾಡ್ತಾಯಿದ್ದೀವಿ, ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲರೂ ನಿಮ್ಮ ಸಹಕಾರದಿಂದ ಯಶಸ್ವಿಗೊಳಿಸುವಿಕೆ ಧನ್ಯವಾದಗಳು. ಜೈ ಭೀಮ್. ಸಮಾನತೆ ಹರಿಕಾರ ಅಂದರೆ ಅಂಬೇಡ್ಕರ್ ಅವರ ಜಯಂತಿ ನಾವು ಎಲ್ಲ ಸಮಾಜದವರು, ಇದು ಸಮಾಜ ಅಂತಿಲ್ಲ, ಎಲ್ಲ ಸಮಾಜದವರು ಕಲ್ತು ನಾವು ಇದು ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡಿದ್ದೇವೆ. ಅದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು. ಜೈ ಭೀಮ್. ವೀರೇಂದ್ರ ಪಾಟೀಲ್ ಬಡಾವಣೆ ವಾರ್ಡ್ ನಂಬರ್ 39ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಆಚರಣೆ ಮಾಡ್ತಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಶುಭಾಶಯ ಕೋರ್ತಾ ಈಗಾಗಲೇ ಇದಕ್ಕೆ ನೀವು ಆಗಮಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ವಾರ್ಡ್ನ ಕಾರ್ಪೊರೇಟರ್ ಅವರೇ, ಇನ್ನೊಬ್ಬ ನಮ್ಮ ಯುವ ನಾಯಕರು ದಲಿತ ಹಂತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪ ನರಸಿಂಹರೇ ಮತ್ತು ಮಾಜಿ ಕಲಪ ಸದಸ್ಯರಾಗಿರ್ತಕ್ಕಂಥ ದುರ್ಮರಗಳಿಗೆ ಅವರೇ, ನಮ್ಮ ಪೊಲೀಸ್ ಅವರೇ, ನಮ್ಮ ಮಾದೇವಣ್ಣರೇ, ನಮ್ಮ ತುಳಸಟ್ಟಿ ಅವರೇ, ನಮ್ಮ ಚಂದ್ರಶೇಖರ ನಮ್ಮ ಕಾಲೇಶ್ವರ ಅವರೇ, ಚಲಿಸಬೇಕು ಭಾಳ ಜನ ನಮ್ಮ ಸಂಜೆ ಅವರೇ, ಭಾಳ ಜನರಿದ್ದಾರೆ. ಈಗಾಗಲೇ ನಮ್ಮ ಸಾಲಿನ ಸರ್ ಭಾಳಷ್ಟು ಹೇಳಿದ್ದಾರೆ. ಇವಾಗ ಭಾಷಣ ಮಾಡಿದ ಮೇಲೆ ನಾವು ಭಾಷಣ ಮಾಡ್ಬೇಕಂತೇನು ಹುಡ್ಕೊಳ್ಳಲ್ಲ ನನಗಂತ ಮಟ್ಟಿಗೆ. ಆದರೂ ಕೂಡ ನಾನು ಹೇಳಿಷ್ಟೇನೆ, ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನವನ್ನು ಗುರುತಾಗಿದ್ದಾರೆ. ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಯತಕ್ಕಂಥ ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಂತ ಕನಸು ಈ ನಮ್ಮ ಪೀಳಿಗೆಗೆ, ನಮ್ಮ ಸಮಾಜಕ್ಕೆ ಯಾವ ರೀತಿಯಾದಂಥ ಶಿಕ್ಷಣ ಇರಬೇಕಂದ್ರೆ 10ನೇ ತರಗತಿ ಆಗಲಿ, PUC ಆಗಲಿ, ಡಿಗ್ರಿ ಆಗಲಿ ಹೋಗಿತ್ತು. ಆ ಶಿಕ್ಷಣ ಬಾಬಾ ಸಾಹೇಬರ ಶಿಕ್ಷಣ ಆಗಿರಲಿಲ್ಲ. ಅವ್ರ ಶಿಕ್ಷಣ ಕನಿಷ್ಠ ನಮ್ಮ ಜನರು IAS IPSಗಳು ಆಗಬೇಕು, ನಮ್ಮ ಜನರು ಏನು ತಹಸೀಲ್ದಾರ್ ತಮಗೆ ಆಗಬೇಕು ಅಂತ ಒಂದು ಮಟ್ಟಿನ ಗುಣಮಟ್ಟದ ಎಜುಕೇಶನ್ ಆಗಬೇಕು ಅಂತ ಕನಸು ಡಾಕ್ಟರ್ ಬಾಬಾ ಸಾಹೇಬ್ ಕನಸು. ಮತ್ತೆ ಅವರು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಯಾವ ರೀತಿ ಸಂಘಟನೆ ಆಗಿತ್ತು ಅಂದ್ರೆ, ನಮ್ಮ ಜನಾಂಗನ ನಾವು ಸೇರ್ಕೊಂಡು ನಮ್ಮನ್ನು ನಾವು ಜಯಂತಿ ಮಾಡ್ತಕ್ಕಂಥ ಸಂಘಟನೆ ಆಗ್ಬಾರ್ದು. ಈಗ ನೋಡಿ
ಒಂದು ವೇಳೆ ಬಿಟ್ಟು ಹನುಮಂತವ್ರ ಕಾಣದಂದ್ರೆ ಬೇರೆ ಸಮಾಜ ನಮ್ಮ ಮನೆಗೆ ಹೇಳ್ತಾರೆ, ಮನೆ ಮಕ್ಕಳಿಗೆಲ್ಲ ಹೇಳ್ತಾರೆ ಅವ್ರು. ನೋಡಿ ನಾಳೆ ಮುಂದೆ ಜಲ್ದಿ ತಯಾರಾಗಿ ನೀವು ಹನುಮಂತವ್ರ ಕಾಣದ ಹೋಗೋಣ ಹೋಗೋಣ 2-3 ಸರಿ ಬಂದು ಕೇಳ್ತಾರೆ ಅವ್ರು. ಪ್ರತಿಯೊಬ್ಬ ಮನೆಗೆ ಅವ್ರು ಅಪ್ರೋಚ್ ಆಗ್ತಾರೆ. ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿದ್ರೆ ಬೇರೆ ಬೇರೆ ಸಮಾಜದ ಮನೆಯವರು ಅಪ್ರೋಚ್ ಆಗ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಹೋಗಿ ಹೇಳ್ಬೇಕು ಅವರಿಗೆ, ನೋಡ್ರಿ ನಾಳೆ ಈ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇದೆ, ನಾವೆಲ್ಲರೂ ಕೂಡ ಈ ಸಮಾಜಕ್ಕೆ ಹೋಗೋಣ ಅಂತಕ್ಕಂಥದನ್ನ ನಮ್ಮ ಹೆಣ್ಮಕ್ಳು ಕೂಡ ನೆನಪಿನಲ್ಲಿ ಹೋಗಂತಂದ್ರೆ ಅವರಿಗೆ ಮನವರಿಸತಕ್ಕಂಥ ಕೆಲಸ ಮಾಡಬೇಕು. ಇದು ಆಗ್ತಾ ಇಲ್ಲ. ನಮ್ಮ ಸಮಾಜ ಹೆಣ್ಮಕ್ಳು ಕೇವಲ ಏನಪ್ಪ ನಮ್ಮದು ಕಷ್ಟ ಬರ್ತದೆ, ಬೇರೆಯವ್ರು ಏನಾದ್ರು ತಾವು ಇಲ್ಲಿ ಏನಾದ್ರು ಪೂಜೆ ಇದೆ ಪುನಸ್ಕಾರ ನೀವು ಬರಿ ಅಂದ್ರೆ ಆಕರ್ಷಣೆಯಾಗಿ ನಮ್ಮ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಅದನ್ನು ನಾವು ವಿಚಾರ ಮಾಡ್ತಕ್ಕಂಥ ಆ ಸಂಘಟನೆಯಲ್ಲಿ ಕೊರತೆ ಆಗಿದೆ. ಮತ್ತು ಹೋರಾಟ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು. ಯಾವತ್ತೂ ನಮ್ಮ ಜನ ಈ ಅಪ್ಲಿಕೇಶನ್ ಕೊಡ್ತಕ್ಕಂಥ ಜಾಗದಲ್ಲಿ ಇರಬಾರ್ದು ಅಂತಕ್ಕಂಥ ಬಾಬಾ ಸಾಹೇಬ್ ಕನಸಾಗಿದೆ. ನಮ್ಮ ಜನ ಅಪ್ಲಿಕೇಶನ್ ತಗೋತಕ್ಕಂಥ ಜಾಗದಲ್ಲಿ ಇರಬೇಕು. ನಮ್ಮ ಜನ ಈ ಪಾರ್ಲಿಮೆಂಟ್ನಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ, ಲೋಕಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ಅವರು ಹೋರಾಟ ಇರಬೇಕಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಕನಸಾಗಿತ್ತು. ಅದಕ್ಕೆ ಆಲ್ರೆಡಿ ಏನಪ್ಪಾ ಅಂದ್ರೆ ಸಾಲಿ ಮನುಷ್ಯರು ಬಹಳಷ್ಟು ಹೇಳಿದ್ದಾರೆ. ಎಲ್ಲರೂ ಕೂಡ ಬಡಬಡಿಕೆ ಹೋಗ್ತಕ್ಕಂಥ ಕೆಲಸಗಳು ಕೂಡ ಇವೆ. ಮತ್ತೆ ಮುಂದಿನ ಸಾರಿ ನಾನು ಯಾವಾಗಾದ್ರೂ ಬಂದಾಗ ಸಂಸ್ಕೃತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನ, ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ನಾವು ಮತ್ತೊಮ್ಮೆ ಮಾತಾಡೋಣ. ಇವತ್ತೇನು ನಮಗೆಲ್ಲ ಕರೆಸ್ಕೇಸನಪ್ಪ ನಮಗೆ ಇಲ್ಲಿ ಅಂಬೇಡ್ಕರ್ ಸಂಘದ ಎಲ್ಲ ಪದಾಧಿಕಾರಿ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಸನ್ಮಾನಿಸಿರಿ. ತಮ್ಗೆಲ್ಲ ಗಂಧಿಸಿ ನಮಗೆ ಮಾತಾಡಲು ಅವಶ್ಯಕತೆ ತಮ್ಗೆಲ್ಲರಿಗೂ ಏನಪ್ಪ ಅಂತಂದ್ರೆ ಜಮೀನು ಹೇಳ್ತಾ ಅದು ಮಾರ್ಕ್ಸ್ ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಈ ದೇಶದಲ್ಲಿ ಏನಾದರೂ ವರ್ಕ್ ಮಾಡಿದ್ರ ಅಥವಾ ಈ ದೇಶದ ಬಹುಸಂಖ್ಯಾತ ಜನರಿಗೆ ಅಂಬೇಡ್ಕರ್ ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತ ಏನಾಗಿತ್ತು, ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾವುದಕ್ಕೋಸ್ಕರವಾಗಿ ಹೋರಾಟ ಮಾಡಿದರು, ಯಾರಿಗೋಸ್ಕರವಾಗಿ ಹೋರಾಟ ಮಾಡಿದರು, ಮತ್ತೆ ಯಾಕೆ ಹೋರಾಟ ಮಾಡಿದ್ರು ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕೆ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಅನ್ನೋದನ್ನ, ಅದರಲ್ಲಿ ವಿಶೇಷವಾಗಿ ಅವರು ದೇಶದಲ್ಲಿ ಸಮಾನತೆಗಾಗಿ ಹೋರಾಟವನ್ನು ಮಾಡ್ತಾರೆ. ಸಮಾನತೆ ಅನ್ನೋ ಪದಕ್ಕೆ ಈ ದೇಶದಲ್ಲಿ SC ST ಸಮಾನತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ನಾವು. ಅಂಬೇಡ್ಕರ್ ಅವರ ಸಮಾನತೆ ಕಾನ್ಸೆಪ್ಟ್ ಏನಿತ್ತಲ್ಲ, ಇದು ಬಹಳ ಬಹುದೊಡ್ಡದಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂಬೇಡ್ಕರ್ ಅವರದು. ಸಮಾನತೆ ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಾಜಕೀಯವಾಗಿ ಸಮಾನತೆ ಸಿಗಬೇಕು, ಆರ್ಥಿಕವಾಗಿ ಸಮಾನತೆ ಸಿಗಬೇಕು, ಸಾಮಾಜಿಕವಾಗಿ ಸಮಾನತೆ ಸಿಗಬೇಕು, ಶೈಕ್ಷಣಿಕವಾಗಿ ಸಮಾನತೆ ಸಿಗಬೇಕು.